ಆಯ್ತಾ ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಮಾಡ್ತಾ ಇರೋದು ನಮ್ಮ ಮನೆಯ ಮದುವೆ, ನಿಖಿಲೇಶ್ ವೆಡ್ಸ್ ಶಿಲ್ಪಾ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಬಂದ್ಬಿಟ್ಟು ನೀವು ಕೊನೆ ತನಕ ನೋಡಿ. ಇವಾಗ ನಡೀತಿಪ್ಪದ್ ಬಂದ ಅರಿಶಿನ ಶಾಸ್ತ್ರದ ಫೋಟೋ ಶೂಟ್. ಈ ಮದಿಗೋಸ್ಕರ ನಾನು ಬೆಂಗಳೂರಿಂದ ಊರಿಗೆ 2 ದಿನ ಮುಂಚೆ ಬಂದಿದ್ದೆ. ಮದುಮಗ ಫೋಟೋ ತೆಗೆಯೋದ್ರಲ್ಲಿ ಬಿಸಿ ಆಗಿದ್ರೆ, ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಿಚಾಯಿಸೋದ್ರಲ್ಲಿ ಬಿಸಿ ಆಗಿದ್ರು. ನಂಗೂ ಕೂಡ ಬ್ಯಾಕ್ ಗ್ರೌಂಡ್ ಎಲ್ಲ ಐಕಂಡ್ ನಕ್ಕ ಸಾಕೈತೆ. ಹಾಗೆ ಮತ್ತೆ ಮದ್ಮಗಂಗೆ ಫೋಟೋಗ್ರಾಫರ್ ಬಂದ ಪೋಸ್ ಹೇಳಿ ಕೊಡ್ತಾ ಇದ್ರ. ಮದ್ಮಗ ಫುಲ್ ಪೋಸ್ ಕೊಟ್ಟದ್ದ. ಎಲ್ಲರೂ ಬಂದ್ಬಿಟ್ಟು ಮದ್ಮಗನ್ ಫೋಟೋಶೂಟ್ ಎಷ್ಟೊತ್ತಿಗೆ ಕಂಪ್ಲೀಟ್ ಆಗತ್ತಂತ ಕಾಯ್ತಾ ನಿಂತ್ಕೊಂಡಿದ್ರ. ನಾನಿಲ್ಲಿ ಈ ಕಡೆ ಶಾಮಿಯಾನ ಹತ್ರ ಶೂಟ್ ಮಾಡ್ತಾ ಇದ್ದೆ. ಇಲ್ಲೆಲ್ಲರೂ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ರು ಮದ್ಮಗನ್ ಎಷ್ಟೊತ್ತಿಗೆ ಫೋಟೋ ಶೂಟ್ ಕಂಪ್ಲೀಟ್ ಆಗ್ತಂತ. ಆದ್ರೆ ನಮ್ಗಂತೂ ಬೇಗ ಫೋಟೋ ಶೂಟ್ ಕಂಪ್ಲೀಟ್ ಆಗುವ ಯಾವ ಲಕ್ಷಣ ಕಾಣಿಸಿಲ್ಲ. ಆದ್ರೆ ನಮ್ಮ ಮದುಮಗನ್ನ ಫೋಟೋಶೂಟ್ಗೋಸ್ಕರ ಹಾಡಿ ತುಂಬಾ ಸುತ್ತಾಡ್ಸಿದ್ರ. ನಾವು ಮಾತ್ರ ದೂರದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಇನ್ ಮಜಾ ತಕಂತಿತ್ತ. ಮದುಮಗ ಫುಲ್ ಆಗಿ ಪೋಸ್ ನ ಕೇಳ್ಕೊಂಡು ಪೋಸ್ ಕೊಡ್ತಾ ಇದ್ದ. ಈ ಪ್ಲೇಸ್ ಮಾತ್ರ ಫೋಟೋ ಶೂಟಿಗೆ ಹೇಳಿ ಮಾಡಿಸ್ದಂಗಿತ್ತ. ನಮ್ ಸಿಸ್ಟರ್ಸ್ ಅನ್ನ ಬಂದ್ಬಿಟ್ಟು ಇಲ್ಲೊಬ್ರು ನಮ್ ರಿಲೇಟಿವ್ಸ್ ಹೆಗ್ಲ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರ. ಅವನ್ ಕೆಳ ಬಿಟ್ರು ಮಾತ್ರ ಕೈ ಸಿಕ್ಕುದಿಲ್ಲ, ಓಡಿ ಹೋತ. ಇಲ್ಲಿ ಕೆಳಗಡೆ ಡೆಕೋರೇಷನ್ ಮಾತ್ರ ಎಲ್ಲ ಚಂದ ಐತ. ಹಾಗೆ ಈಗ ಮದುಮಗನ ಜೊತೆ ಎಲ್ಲರೂ ಫೋಟೋ ಶೂಟ್ ಮಾಡಕ್ ಬಂದ್ರ. ಫಸ್ಟ್ದಾಗ ಬಂದ್ಬಿಟ್ಟು ನಮ್ ಬ್ರದರ್ ನಮ್ಮ ಅತ್ತಿಗೆ ಬಂದ್ಬಿಟ್ಟು ಇಲ್ಲಿ ಫೋಟೋ ಶೂಟಿಗೆ ಬಂದ್ರ. ಹಾಗೆ ಒಬ್ಬೊಬ್ಬರೇ ಫೋಟೋ ಶೂಟಿಗೆ ಬಂದ್ರ. ಫೋಟೋ ಶೂಟ್ ಮಾತ್ರ ಗಮ್ಮತ್ ಆಯ್ತು ಮಾತ್ರ. Okay, yes, ready. 3, 2, 1, go. ಹಾಗೆ ಹೆಂಗ್ಸರೆಲ್ಲ ಬಂದ್ ಸೀರಿಯಸ್ ಆಗಿ ಫೋಟೋ ಗಿಟೋ ತಕಂತಿದ್ರ. ಹಾಗೆ ಮಧ್ಯದಲ್ಲಿ ಗಾಡಿ ಕೂಡ ಬಂತ. ಹಾಗೆ ಫೋಟೋ ಶೂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅರಿಶಿನ ಶಾಸ್ತ್ರಕ್ಕೆ ನಾವೆಲ್ಲ ಬಂದ್ವಿ. ನನ್ನ ಅಣ್ಣ ಹಾಗೆ ಅತ್ತಿಗೆ ಬಂದ್ಬಿಟ್ಟು ಮದುಮಗನ್ನ ಅರಿಶಿನ ಶಾಸ್ತ್ರಕ್ಕೆ ಕರ್ಕೊಂಡು ಬಂದ್ರು. ಹಾಗೆ ಅರಿಶಿನ ಶಾಸ್ತ್ರ ಕೂಡ ಶುರುವಾಯ್ತು. ನಮ್ಮ ಅತ್ತಿಗೆ ಬಂದ್ಬಿಟ್ಟು ಮೊದಲು ಅರಿಶಿನ ಹಚ್ಚಿದ್ರು.
ಪ್ಯಾಂಟ್ ಹಾಕ ಇಲ್ಕಣ ಪುಟಿ ಹಂಗೈತಿ ಇಟ್ಕಣಿ ಅಲ್ಲ ಇಟ್ಕಣಿ ಅಲ್ಲ ಸಂಬಳ ಕೊಡ್ಕೋ ಆ ಕಡೆಗೆ ಕಣೆ ಕೈ ಕಣೆ ಆ ಕೈ ಕೆಳಗಿರ್ಲಿ ಒಳಗೆ ಇಲ್ಕಣೆ ಇಲ್ಕಣೆ ಬನ್ನಿ 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 ಎಲ್ಲ ಬನ್ನಿ ಇನ್ನು ಸುಮಾರು ಮಂದಿ ಗ್ಯಾಪ್ ಇತ್ತು ನೀರಾಕಿ ಅದು ನೀರು ಹಾಗೆ ರೀ ಹಾಗೆ ಜಸ್ಟ್ ಎಲ್ಲ ಇಲ್ಲಿ ತೋರಿಸಿ ಹಿಂದೇನು ಕೈ ಮೇಲೆ ಕೆಳಗೆ ಹಿಂಗೆ ಹಿಂಗೆ ಇದು ಮಣಿ ಕೊಡಿ ಒಂದು ಸಾರಣಿಗೆ ಒಬ್ಬರು ಇಟ್ಕಣಿ ಒಂದೇ ಸಲ ಹೋಯ್ತ್ರಿ ಎಲ್ಲ ಒಟ್ಟಿಗೆ ಓಕೆ ಹಾಂ ಹೋಯ್ನಿ ಹೋಯ್ನಿ ಒಟ್ಟಿಗೆ ಹೋಯ್ನಿ ಬಿಡಿ ಮಂಡಿ ಮೇಲೆ ಹಾಗೆ ಹಚ್ಚಿನ ನೀರು ಓಕೆ ಬೇಡ ಬೇಡ ಎಂತ ಬೇಡ ಇಲ್ಲ ಕನ್ನಡಕ ಕಣಿ ಕನ್ನಡಕ ಇತ್ತಾ ಕನ್ನಡಕ ಇದ್ರೆ ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗ್ತಿಲ್ಲ
ಇಟ್ಟಲ್ಲ ಮೊಬೈಲ್ ಬೇಡ ಇರಲಿ ಕಡೆ ಇಲ್ಲಿ ಕಡೆ ಇರಿ ವೇಟ್ ಅದು ಲಾಸ್ಟ್ ಹಾಗೆ ಅರಿಶಿನ ಕಾರ್ಯಕ್ರಮ ಮುಗೀತು ಮತ್ತೆ ಮೆಹಂದಿ ಕಾರ್ಯಕ್ರಮ ಶುರು ಆಯ್ತು. ನಮ್ಮ ಮದ್ಮಗ ಮಾತ್ರ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಸ್ಟೇಜಿಗೆ ಹೋಗ್ತಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಡ್ಯಾನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರ, ಅದಾದ್ಮೇಲೆ ಎಲ್ಲ ಫೋರ್ಸ್ ಮಾಡಿ ಡ್ಯಾನ್ಸ್ ಮಾಡ್ಸಿದ್ರ. ಹಾಗೆ ನಮ್ಮ ಮದ್ಮಗ 4 ಸ್ಟೆಪ್ ಹಾಕಿದ್ರ. ನೈಟ್ ಅಲ್ಲಿ ಜನ ಮಾತ್ರ ತುಂಬಾ ಜನ ಬಂದಿರ. ಹಾಗೆ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಹಾಗೆ ಆಂಕರಿಂಗ್ ಮಾಡೋರು ನಮ್ಮ ಮದ್ಮಗನ ಹತ್ರ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳ್ರ ಮದಿ ಬಗ್ಗೆ. ಹಾಗೆ ನಮ್ಮ ಮದ್ಮಗನ ಕೂಡ ಆನ್ಸರ್ ಮಾಡ್ದ ಎಲ್ಲ ಕ್ವಶನ್ಗೆ. ನಮ್ಮ ಮದ್ಮಗ ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಿದ. ಆದ್ರೆ ಎಷ್ಟು ಸರಿ ಎಷ್ಟು ತಪ್ಪು ನಂಗೆ ಗೊತ್ತಿಲ್ಲ. ಹಾಗೆ ಸ್ಟೇಜ್ ಮೇಲೆ ಚೆಂಚೆಂಡ್ ಮಕ್ಕಳನ್ನೆಲ್ಲ ಕರೆಸಿ ಡ್ಯಾನ್ಸ್ ಮಾಡಿಸಿದ್ರು. ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋ ಶುರು ಮಾಡ್ದು. ಹಾಗೆ ನನ್ನ ಸಿಸ್ಟರ್ಸ್ ಅನ್ನು ಕೂಡ ಡ್ಯಾನ್ಸ್ ಮಾಡೋಕ್ ಕಳಿಸಿದೆ ನಾನು. ಹಾಗೆ ಅವ್ನ ಕಂಪ್ನಿಗಂತ ಇನ್ನೊಂದು ಹುಡುಗನ್ನು ಕೂಡ ಕಳಿಸಿದ್. ಅಲ್ಲಿ ಅವರಿಬ್ರು ಡ್ಯಾನ್ಸ್ ಮಾಡೋದ್ ಬಿಟ್ಕೊಂಡು ಮುಖ ನೋಡ್ತಿದ್ರು. ದೂರದಲ್ಲಿ ನಾನು ನನ್ನ ಬರ್ದರು ನೋಡ್ಕೊಂಡು ನಗ್ತಾ ಇದ್ವಿ. ಇವಾಗ ನಾನಿರೋದು ಬಂದು ಮದುವೆ ಮನೆಯಲ್ಲಿ. ಇನ್ ಸ್ವಲ್ಪ ಹೊತ್ತಲ್ಲಿ ಬಂದು ತಾಳಿ ಕಟ್ಟೋ ಶಾಸ್ತ್ರ ಕೂಡ ಶುರು ಆತ್ತ.
ಎಲ್ಲ ಮದುವೆ ಶಾಸ್ತ್ರ ಕಂಪ್ಲೀಟ್ ಆಯ್ತು. ನಾವು ಕೂಡ ಮನೆಗೆ ಹೋಗೋ ಶುರು ಮಾಡ್ತಾ. ಹಾಗೆ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದಿರಂತ ಅನ್ಕೊಂತೀನಿ. ಮತ್ತೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.